ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನು ಇವತ್ತು ಚೋಲೆ ಭಟೂರೆ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಸಂಡೇ ಟೈಮ್ ಫ್ರೀ ಇರುತ್ತಲ್ಲ, ಆವಾಗ ಬೆಳಗ್ಗೆ ಎದ್ದು ಬೇಗ ಇದು ಮಾಡೋಕ್ಕಾಗೋದಿಲ್ಲ. ಬೇಗ ಮಾಡಬೇಕು ಅಂದರೆ ನಾವು ರಾತ್ರಿನೇ ಹಿಟ್ಟು ಕಲಸಿಟ್ಕೊಳ್ಬೇಕು. ಒಂದು 6 ಅವರ್ ನೆನೆದ್ರೂ ತುಂಬ ಚೆನ್ನಾಗಿರುತ್ತೆ. ಪುರಿ ತುಂಬ ಚೆನ್ನಾಗಿ ಬರುತ್ತೆ. ಬಿಸಿಲುಗಾಲದಲ್ಲಿ ಆಗೋದಿಲ್ಲ, ಯಾಕಂದರೆ ಬಿಸಿಲುಗಾಲದಲ್ಲಿ ಬೇಗ ಕೆಟ್ಟೋಗ್ಬಿಡುತ್ತೆ. ಚಳಿಗಾಲ ಇದ್ದರೆ ರಾತ್ರಿನೇ ಕಲಿಸ್ಬಿಟ್ಟು ಬೆಳಗ್ಗೆನೇ ಮಾಡ್ಕೊಳ್ಬೋದು. ನಾನು ಇದೊಂದು 2 ಅವರ್ ಇಟ್ಟಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ನಾನು ಕಲಿಸ್ಬಿಟ್ಟಿದ್ದೆ. ನಾನು 2 ಅವರ್ ಆಯಿತು. ನಾನು ಕೊನೆಯವರೆಗೂ ನೋಡಿ ವಿಡಿಯೋ. ಇದರಲ್ಲಿ ಟಿಪ್ಸು ಶೇರ್ ಮಾಡಿದ್ದೀನಿ, ಮತ್ತು ಪೌಡ್ರು ಮಾಡಿದ್ದೀನಿ. ನಾನು ಚೋಲೆ ಪೌಡ್ರು ಮನೇಲೇ ಮಾಡೋದು ಹೇಗೆ ಅಂತ ಅದು ತೋರಿಸಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಅರ್ಧ ಕಪ್ಪಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ. ಚಿರೋಟಿ ರವೆ ಒಂದು 5 ನಿಮಿಷ ನೆನೆಸ್ಬೇಕಾಗತ್ತೆ. ಅಷ್ಟು ನಾವು ಸ್ವಲ್ಪ ನೀರು ಹಾಕಿ ಒಂದು 5 ನಿಮಿಷ ನೆನೆಸ್ಬಿಡೋಣ. ಒಂದು 5 ನಿಮಿಷ ನೆನೆಸ್ಬಿಡೋಣ. ಚಿರೋಟಿ ರವೆ ನೆನೆಸಿದ್ದೀವಲ್ಲ, ಈಗ ಪಾತ್ರೆಗೆ 2 ಕಪ್ ಆಗೋವಷ್ಟು ಮೈದಾ ಹಾಕ್ಕೊಳ್ಳೋಣ. 2 ಕಪ್ಪಷ್ಟು ಮೈದಾ ಹಾಕ್ಕೊಳ್ತಾಯಿದ್ದೀನಿ. 2 ಕಪ್ಪಷ್ಟು ಮೈದಾ ಹಾಕ್ಕೊಳ್ತಾಯಿದ್ದೀನಿ. ಅರ್ಧ ಕಪ್ ನಾನು ಚಿರೋಟಿ ರವೆ ಒಂದು ಕಡೆ ನೆನೆಸಿಕ್ಕಿದ್ದೀನಿ. ಉಪ್ಪು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತಾಯಿದ್ದೀನಿ. ಅಡುಗೆ ಸೋಡಾ ಸ್ವಲ್ಪ ಹಾಕ್ಕೊಳ್ತಾಯಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಚಿರೋಟಿ ರವೆ ನಾನು ಒಂದು ಕಡೆ ನೆನೆಸಿದ್ದೀನಲ್ಲ, ಒಂದು 5 ನಿಮಿಷ ಹಾಗೆ ನೆನಿಬೇಕದು. ಈಗ ಸೋಡಾ ಒಂದು 3-4 ಚುಟುಕಿಯಷ್ಟು ಹಾಕ್ಕೊಳ್ಳಿ. ಹಾಕೋರು ಬೇಕಿಂಗ್ ಪೌಡ್ರ್ ಕೂಡ ಹಾಕ್ಕೊಳ್ತಾರೆ. ಇವಾಗ ಇದು ನಾನು 5 ನಿಮಿಷ ಆಗಿದೆ ನೆನೆಸು. ಇದಕ್ಕೆ ಹಾಕ್ಕೊಂಬಿಡ್ತಾಯಿದ್ದೀನಿ. ಹಾಕ್ಕೊಂಬಿಟ್ಟು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನೀರು ಹಾಕಿ ಕಲಿಸ್ಬಾರ್ದು. ನೋಡಿ, ಇದು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ರವೆಯಲ್ಲಿ ನೀರಿರುತ್ತಲ್ಲ, ಆ ನೀರೆಲ್ಲ ಇದರಲ್ಲಿ ಮಿಕ್ಸ್ ಕಲಿಸ್ಕೊಳ್ಬೇಕು. ಈ ಥರ ನೋಡಿ, ಈ ಥರ ಕಲಿಸ್ಕೊಂಡು ಮೊಸರು ತಗೊಳ್ಳಿ. ಮೊಸರು ಸ್ವಲ್ಪನೇ ಹಾಕಿ ಎಷ್ಟು ಬೇಕೋ ಅಷ್ಟು ಚಪಾತಿ ಹಿಟ್ಟಿನದಕ್ಕೆ ಕಲಿಸ್ಕೊಳ್ಳಿ. ನೋಡಿ, ಮೊಸರಲ್ಲೇ ಕಲಿಸ್ಬೇಕಿದು. ಅದಕ್ಕೆ ಬರೀ ಮೊಸರಲ್ಲಿ ಕಲಿಸಿದ್ರೇ ಚೆನ್ನಾಗಿರೋದು. ಇನ್ನು ನಾನು ಸ್ವಲ್ಪ ಮೊಸರು ತಗೊಂಡಿದ್ದೀನಿ. ಸ್ವಲ್ಪ ಮೊಸರು ಹಾಕ್ಕೊಳ್ಳೋಣ. ಒಂದು ಕಪ್ ಅಳತೆಯಲ್ಲಿ 3/4 ಕಪ್ಪಷ್ಟು ಮೊಸರು ಹಿಡಿದಿದೆ ನನಗೆ. ಇದು ಅರ್ಧ ಕಪ್ಪಲ್ಲಿ ಒಂದು ಸರ್ತಿ ಫುಲ್ ತಗೊಂಡು ತಿರ್ಗಿ 1/4 ಕಪ್ಪಷ್ಟು ತಗೊಂಡಿದ್ದೀನಿ ನಾನು. ಅದಕ್ಕೆ 3/4 ಕಪ್ ಅಂತ ಹೇಳಿದೆ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ನಾದಬೇಕು. ಇದೊಂದು 5 ನಿಮಿಷ ಚೆನ್ನಾಗಿ ನಾದಬೇಕು. ನಾವು ಬ್ರೆಡ್ಗೆಲ್ಲ ಕಲಿಸ್ತೀವಲ್ಲ, ಆ ಥರನೇ ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಈಗ ನಾನು ಸ್ಲ್ಯಾಬ್ ಮೇಲೆ ಹಾಕ್ಕೊಳ್ತೀನಿ. ಸ್ಲ್ಯಾಬು ಕ್ಲೀನಾಗಿದೆ. ಈಗ ಈ ಥರ ಎಳಿಬೇಕು, ತಿರ್ಗಾ ಮಡ್ಚ್ಕೋಬೇಕು. ಈ ಥರ ಎಳಿಬೇಕು, ಈ ಥರ ಮಡ್ಚಬೇಕು. ಈ ಥರ ಎಳಿಬೇಕು, ಈ ಥರ ಮಡ್ಚಬೇಕು. ಅದೇ ಥರ ಒಂದು 10 ನಿಮಿಷ ಮಾಡಬೇಕು ನಾವು. ನೋಡಿ, ಸಾಫ್ಟ್ ಆಗಬೇಕು ಹಿಟ್ಟು. ಇಲ್ಲಿವರೆಗೂ ನಾವು ಈ ಥರ ಮಾಡಬೇಕು. ಒಂದು ಕೈಲಿ ಹಿಟ್ಟು ಇಟ್ಕೊಳ್ಳಿ, ಇನ್ನೊಂದು ಕೈಲಿ ಈ ಥರ ಮಾಡಿ. ಈ ಥರ ಎಳೀರಿ, ಈ ಥರ ಒಳಗಡೆ ಮಾಡ್ಕೊಳ್ಳಿ. ತಿರ್ಗಾ ಈ ಥರ ಎಳೀರಿ. ಈ ಥರ ಬ್ರೆಡ್ಗೆ ನಾವು ಯಾವ ಥರ ಮಾಡ್ತೀವಿ ಅದೇ ಥರ ಒಂದು 10 ನಿಮಿಷ ಈ ಥರ ಮಾಡಿ. ಹಸಿಟ್ಟೆತ್ತಿ ಹಾಕಿ ಒಂದು 10 ಸರಿ ಈ ಥರ ಹಾಕಿ ಮೇಲಿಂದ ಹಸಿಟ್ಟು ಚೆನ್ನಾಗಾಗುತ್ತೆ. ನೀವು ಎಷ್ಟು ಚೆನ್ನಾಗಿ ನಾದ್ತೀರೋ ಅಷ್ಟು ಚೆನ್ನಾಗಿ ಭಟೂರ ಬರುತ್ತೆ. ಈ ಥರ ನೋಡಿ, ಈ ಥರ ಬಂದಿದೆ ಅಂತ ನೋಡಿ. ಈ ಥರ ಇರಬೇಕು, ಈ ಥರ ಬರಬೇಕು. ಇದೆಲ್ಲ ಈ ಥರ ಉಂಡೆ ಮಾಡ್ಕೊಳ್ಳೋಣ. ನೋಡಿ ಹಸಿಟ್ಟು ಹೇಗಾಗಿದೆ ಅಂದ್ಬಿಟ್ಟು. ಈಗ ನಾನು ಅದೇ ನಾವೇನು ಕಲಿಸ್ಕೊಂಡಿದ್ವಲ್ಲ ಅದೇ ಪಾತ್ರೆಗೆ ಇದ್ರ ಮೇಲೆ ಎಣ್ಣೆ ಹಾಕ್ಬಿಡ್ತೀನಿ. 1-2 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು 1-2 ಅವರು ನೆನೆಯೋಕ್ಕೆ ಬಿಡಬೇಕು. ಇದು 1-2 ಅವರ್ ಆದರೂ ನೆನಿಬೇಕಿದು.
ಎಣ್ಣೆ ಹಾಕಿದ್ದೀನಿ, ಒಂದು 2 ಸ್ಪೂನಷ್ಟು. ಒಂದು ಲಿಡ್ ಮುಚ್ಚಿ ಒಂದು ಕಡೆ ಇಟ್ಬಿಡ್ತೀನಿ. ಇದೊಂದು 2 ಅವರು ನೆನೆಲಿ, ಅಟ್ಲೀಸ್ಟ್ 1 ಅವರ್ ಆದರೂ ನೆನೆಯಲೇಬೇಕು, ಆಗಲೇ ಭಟೂರ ಚೆನ್ನಾಗಿ ಬರೋದು. ನಾನು ಕಾಬೂಲ್ ಕಡಲೆಕಾಳು ರಾತ್ರಿ ನೆನೆಸ್ಬೇಕು, ಇಲ್ಲಾಂದರೆ ನೆನೆಯೋದಿಲ್ಲ ಬೇಗ. ನಾನು ಕಾಬೂಲ್ ಕಡಲೆಕಾಳು ನೆನೆಯೋಷ್ಟು ನೀರು ಹಾಕಿ ರಾತ್ರಿ ನೆನೆಸಿದ್ದೀನಿ. ಇವಾಗ ಇದು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಕಾಬೂಲಿ ಚೆನ್ನಾಗಿ ನೀರೆಲ್ಲ ಬಸ್ಕೊಂಬಂದಿದೆ, ಇದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಕಡಲೆಕಾಳು ಮುಳುಗಬೇಕು, ಅಷ್ಟು ಮಾತ್ರ ನಾವು ನೀರು ಹಾಕಬೇಕಾಗುತ್ತೆ. ನಾನೊಂದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ನೋಡಿ. ಇಷ್ಟು ಮುಳುಗಿದ್ರೆ ಸಾಕು ನೋಡಿ. ಮುಳುಗಿದೆಯಲ್ವಾ ನೋಡಿ. 1 ಗ್ಲಾಸ್ ನೀರು ಹಾಕಿದ್ದೀನಿ. ಇದಕ್ಕೆ 2 ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ 1 ಕಪ್ ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇಷ್ಟು ಚಕ್ಕೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 2 ಲವಂಗ ಕೂಡ ಉಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ಈ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 6 ವಿಷಿಲ್ ತಗೊಳ್ಳೋಣ. ಈ ಚೆನ್ನಾಗಿ ನುಣ್ಣಗಾಗಬೇಕು, ಅಂದರೆ ಪ್ರೆಸ್ ಮಾಡಿದ್ರೆ ಬೇಗ ಪ್ರೆಸ್ ಆಗಿಬಿಡ್ಬೇಕು, ಆ ಥರ ಇರಬೇಕು. ನಾನು ಇವಾಗ ಇದು 6 ವಿಷಿಲ್ ತಗೊಳ್ತೀನಿ. ಈಗ ಇದು ನಾನು 6 ವಿಷಿಲ್ ತಗೊಳ್ತೀನಿ. ಚೋಲೆ ಮಸಾಲೆ ಪೌಡ್ರ್ ಮನೆಯಲ್ಲೇ ಮಾಡ್ಕೊಳ್ಳೋಣ. ನಾನು ಪ್ಯಾನ್ ತಗೊಂಡಿದ್ದೀನಿ. ಪ್ಯಾನ್ಗೆ 2 ಸ್ಪೂನಷ್ಟು ಧನಿಯಾ ಕಾಳು ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಮೆಣಸು ಕಾಳು 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಸೋಂಪು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಲವಂಗ ಒಂದು 1/4 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸ್ಪೂನ್ ಲೆಕ್ಕದಲ್ಲಿ ತೋರಿಸ್ತಾ ಇದ್ದೀನಿ. ಒಂದು 1/4 ಸ್ಪೂನಷ್ಟು ಲವಂಗ ಹಾಕ್ಕೊಂಡಿದ್ದೀನಿ. ಚಕ್ಕೆ ಈ ಥರ 1 ಪೀಸ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಚಕ್ಕೆ ಈ ಸೈಜಿಂದ 1 ಪೀಸ್ ಹಾಕ್ಕೊಳ್ತಾ ಇದ್ದೀನಿ. ಕಪ್ಪು ಏಲಕ್ಕಿ 1 ಹಾಕ್ಕೊಳ್ತಾ ಇದ್ದೀನಿ. ಜಾವಿತ್ರಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇಷ್ಟು ಜಾವಿತ್ರಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದು 8 ಬೆಳಗ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಕಲರು ಚೆನ್ನಾಗಿ ಬರುತ್ತೆ. ಇದೆಲ್ಲ ಈಗ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು, ಎಣ್ಣೆ ಹಾಕಬಾರ್ದು. ನಾನು ಸ್ಟವ್ ಅಂಟಿಸಿ ಪ್ಯಾನ್ ಇಟ್ಬಿಟ್ಟಿದ್ದೀನಿ. ಈಗ ಇದೆಲ್ಲ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದೇ ಒಂದು ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದೆಲ್ಲ ಫ್ರೈ ಮಾಡ್ಕೊಳ್ಳೋಣ ನೋಡಿ. ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಫ್ರೈ ಮಾಡ್ತಾಯಿದ್ರೆ. ತುಂಬ ಸೀರಿಸ್ಬೇಡಿ. ಆಮೇಲೆ ನೋಡಿ ಜೀರಿಗೆ ಎಲ್ಲ ಸಿರಿತಾ ಇದೆ. ಇದು ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಫ್ರೈ ಮಾಡ್ಕೊಳ್ಳೋಕ್ಕೆ. ಇದ್ರ ಜೊತೆಗೆ ಬೆಳಗ್ಗೆ ಮೆಣಸಿನ ಕೂಡ ಹಾಕ್ತಾಯಿದ್ದೀನಿ, ಫ್ರೈ ಆಗಿಬಿಡುತ್ತೆ. ಈಗ ಇದೆಲ್ಲ ಫ್ರೈ ಆಗಿದೆ. ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಒಂದು ಸ್ಮೆಲ್ ಬರುತ್ತಲ್ಲ ಘಮ ಅಂತ, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಿದೆ. ಆಫ್ ಆದಮೇಲೆ 1 ಸ್ಪೂನಷ್ಟು ಕಸೂರಿ ಮೆಂತ್ಯ ಹಾಕ್ಕೊಳ್ಳೋಣ. ಇದೇ ಬಿಸಿಗೆ ಅದು ಫ್ರೈ ಆಗಿಬಿಡುತ್ತೆ. ಇದು ಆಮ್ಚೂರು, ಡ್ರೈ ಮ್ಯಾಂಗೋ ಪೌಡ್ರು, ಒಣಗಿದ ಮಾವಿನಕಾಯಿ ಪುಡಿ ಇದು ಹಾಕ್ಕೊಳ್ತಾ ಇದ್ದೀನಿ 1 ಸ್ಪೂನು. ಈಗ ಇದೆಲ್ಲ ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಆಮೇಲೆ ಇದಕ್ಕೆ 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದೆಲ್ಲ ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ನಾನು ನೈಸಾಗಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ. ಇದು ಒಂದು ಪಕ್ಕಕ್ಕೆ ಇಟ್ಬಿಡೋಣ. ನಾನು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜಾದ 2 ಈರುಳ್ಳಿ ತೊಗೊಳ್ಳಿ. ಮತ್ತು 2 ಮೀಡಿಯಮ್ ಸೈಜ್ದು 2 ಟಮಾಟೆ ಹಣ್ಣು ತೊಗೊಂಡಿದ್ದೀನಿ. ಇದೆರಡು ಸಪ್ರೇಟಾಗಿ ರುಬ್ಕೋಬೇಕು ನಾವು. ಇದು ಬೇರೆ ರುಬ್ಬಬೇಕು, ಇದು ಬೇರೆ ರುಬ್ಬಬೇಕು. ನಾನು ರುಬ್ಕೊಂಡು ಬರ್ತೀನಿ. ಚೋಲೆ ನೋಡೋಣ, ಬಿಸಿಲ್ ಹೋಗಿದೆ ನೋಡಿ. ಫುಲ್ ಈ ಥರ ಬೆಂದೋಗಿದೆ. ಈ ಥರ ಬೆಂದೋದೇ ತುಂಬ ಚೆನ್ನಾಗಿರೋದು. ಇದೆಲ್ಲ ತೆಗೆದುಬಿಡೋಣ. ಈ ಪಲಾವ್ ಎಲೆ, ಯಾಲಕ್ಕಿ ಏನು ಹಾಕಿದ್ದೀವಲ್ಲ ಅದೆಲ್ಲ ತೆಗೆದುಬಿಡೋಣ. ನಾನು ಸ್ಟವ್ ಅಂಟಿಸಿ ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ಗೆ ಒಂದು 50 ಗ್ರಾಮ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಿದೆ. ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಈ ಈರುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡ್ಬಿಡ್ತಾಯಿದ್ದೀನಿ.
ಈರುಳ್ಳಿ ಪೇಸ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಫ್ರೈ ಆಗಿಬಿಡುತ್ತೆ. ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿದ್ವಲ್ಲ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಟೊಮ್ಯಾಟೊ ಪ್ಯೂರಿ ಕೂಡ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಹಾಕ್ಕೊಂಡು ಇದು ಕೂಡ ಫ್ರೈ ಮಾಡ್ಕೊಳ್ಳೋಣ. ಈಗ ಒಂದೇ ಒಂದು ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಈಗ ಫ್ರೈ ಆಗುತ್ತೆ. ಇದು ಕೂಡ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು. ಇದಕ್ಕೆ ಒಂದು 4 ಹಸಿಮೆಣಸಿನಕಾಯಿ ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಖಾರ ಪುಡಿ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿ ಕೂಡ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಹಿಂಗು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. 1-2 ಚಿಟಿಕೆಯಷ್ಟು ಹಿಂಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆವಾಗಲೇ ಕೂಡ ಬೇಯಿಸ್ಬೇಕಾದ್ರೆ ಹಾಕಿದ್ದೀನಿ. ಇದೆಲ್ಲ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಪೌಡ್ರ್ ಮಾಡಿದ್ವಲ್ಲ ಚೋಲೆ ಮಸಾಲ ಪೌಡ್ರು, ಅದು ಕೂಡ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ ಲಾಸ್ಟಲ್ಲಿ. ಈ ಮಸಾಲೆ ಏನು ಫ್ರೈ ಆಗೋದು ಬೇಡ, ಯಾಕಂದರೆ ನಾವು ಆಲ್ರೆಡಿ ರೋಸ್ಟ್ ಮಾಡಿ ಪೌಡ್ರ್ ಮಾಡಿದ್ದೀವಲ್ಲ ಅದಕ್ಕೆ. ಈ ಥರ ಇದ್ರ ಜೊತೆಗೆ 1 ಸೌಟಷ್ಟು ಕಾಳು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ಮ್ಯಾಶ್ ಆಗಿಬಿಡುತ್ತೆ. ಈ ಥರ ಸ್ಮ್ಯಾಶ್ ಆಗೋದೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಅಂತ. ಇದ್ರ ಜೊತೆಗೆ ಫ್ರೈ ಮಾಡ್ಕೊಳ್ಳೋಣ. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈ ಚೋಲೆ ಏನಿದೆ ನಾನು ಇದಕ್ಕೆ ಹಾಕ್ಕೊಂಡ್ಬಿಡ್ತಾಯಿದ್ದೀನಿ. ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಟೊಮ್ಯಾಟೊ ಪುರಿ ಮಾಡ್ಕೊಂಡಿದ್ನಲ್ಲ, ಅದು ಸ್ವಲ್ಪ ನೀರು ಹಾಕ್ಬಿಟ್ಟು ಇದಕ್ಕೆ ಹಾಕೋಣ. 1 ಸ್ಪೂನಷ್ಟು ಕಸೂರಿ ಮೇಥಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಅದು ಈ ಥರ ನೋಡಿ, ಈ ಥರ ಉಜ್ಜಿಬಿಟ್ಟು ಈ ಥರ ಹಾಕ್ಬಿಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದು ಕೂಡ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. 1/4 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ನೀವು ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮ್ಮ ಖಾರ ತಿನ್ನಂಗಿದ್ರೆ 1 ಸ್ಪೂನ್ ಹಾಕ್ಕೊಳ್ಳಿ, ಇಲ್ಲಾಂದರೆ 1/4 ಸ್ಪೂನು ಅಷ್ಟು ಹಾಕ್ಕೊಳ್ಳಿ. ಮತ್ತು ನಾನು ಈ ಪೌಡ್ರ್ ಮಾಡಿದ್ನಲ್ಲ, ಆ ಪೌಡ್ರು ಇದ್ರ ಮೇಲೆ ಹಾಕ್ಬಿಡ್ತಾಯಿದ್ದೀನಿ. ಈಗ ಎಲ್ಲ ಮಿಕ್ಸ್ ಮಾಡೋಣ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದಾಗಿದೆ. ಇದೊಂದು 2 ನಿಮಿಷ ಕುದಿಯೋಕ್ಕೆ ಬೇಡ. ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಲಿ. ಚೋಲೆ ರೆಡಿಯಾಗಿದೆ. ಈಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಪೂರಿ ಲಟ್ಟಿಸ್ಕೊಳ್ಳೋಣ. ಬಟರ್ ಹಾಕ್ತಾಯಿದ್ದೀನಿ. ಬಟರ್ ಹಾಕಿ ಲಿಡ್ ಮುಚ್ಚಿಬಿಡೋಣ. 1-2 ಅವರ್ ಆಗಿದೆ ನೋಡಿ. ತಿರ್ಗಾ ಸ್ಲ್ಯಾಬ್ ಮೇಲೆ ಹಾಕ್ಕೊಂಡು ಒಂದು 5 ನಿಮಿಷ ನಾದ್ಕೊಳ್ಳೋಣ. ನೋಡಿ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಆಗ್ಬಿಟ್ಟಿದೆಯಲ್ಲ. ನೋಡಿ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಆಗ್ಬಿಟ್ಟಿದೆ. ರಬ್ಬರ್ ಥರ. ನಾನು ಇನ್ನೊಂದು 5 ನಿಮಿಷ ನಾದ್ಕೊಳ್ತೀನಿ. ಈಗ ಇದು ಮಾಡ್ಕೊಂಡಿದ್ದೀನಿ. ಇಷ್ಟಿಷ್ಟೇ ನೋಡಿ, ಇಷ್ಟಿಷ್ಟೇ ಉಂಡೆ ತಗೊಳ್ಳೋಣ. ತಗೊಂಡು ಪೂರಿ ಅಲ್ವಾ, ಸ್ಲ್ಯಾಬ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಡ್ತೀನಿ ಈ ಥರ. ಮತ್ತು ಒಂದಿಷ್ಟಿಷ್ಟೇ ಉಂಡೆ ತಗೊಳ್ಳೋಣ. ಉಂಡೆ ತಗೊಂಡು ಮೊದಲಿಗೆ ನಾವು ಪೂರಿ ಮಾಡಲ್ವಾ ಆ ಥರ ಲಟ್ಟಿಸ್ಕೊಳ್ಳೋಣ. ಹಾಕೋಬಿಡಿ, ಎಣ್ಣೆನೇ ಹಾಕ್ಕೊಳ್ಳಿ. ಈ ಥರ ಉದ್ದವಾಗಿ ಲಟ್ಟಿಸ್ಕೊಳ್ಳಿ. ನೋಡಿ ಈ ಥರ ಉದ್ದ ಲಟ್ಟಿಸ್ಕೊಂಡು ಒಂದು ಕಡೆ ಇಟ್ಕೊಳ್ಳಿ. ಮತ್ತು ಇನ್ನೊಂದು ಸ್ವಲ್ಪ ಇಷ್ಟಿಷ್ಟೇ ಇಟ್ಟು ತಗೊಳ್ಳಿ ಸಾಕು. ನೋಡಿ ಇಷ್ಟಿಷ್ಟು ತಗೊಂಡ್ರೆ ನೋಡಿ, ಇಷ್ಟಿಟ್ಟು ತಗೊಂಡ್ರೆ ಸಾಕಾಗುತ್ತೆ. ಫಸ್ಟು ಪೂರಿ ಥರ ಲಟ್ಟಿಸ್ಕೊಂಬಿಡೋಣ. ಪೂರಿ ಥರ ಲಟ್ಟಿಸ್ಕೊಂಡು ಮತ್ತು ಉದ್ದ ಲಟ್ಟಿಸ್ಕೊಳ್ಳೋಣ. ಈ ಥರ ನೋಡಿ, ಈ ಥರನೇ ಎಲ್ಲ ಮಾಡ್ಕೋಬೇಕು.
ಇಷ್ಟಿಷ್ಟೇ ಹಿಟ್ಟು ತಗೋಬೇಕು. ಫಸ್ಟು ಪೂರಿ ಥರ ಈ ಥರ ಲಟ್ಟಿಸ್ಕೊಂಬಿಡೋಣ, ಆಮೇಲೆ ಉದ್ದ ಮಾಡಿಬಿಡೋಣ ಅಷ್ಟೆ. ಈ ಥರ ಉದ್ದ ಮಾಡ್ಕೊಂಬಿಡಿ. ಈ ಥರ ಮಾಡಿಕೊಂಡ್ರೆ ಈ ಥರ ಲಟ್ಟಿಸ್ಕೊಂಡ್ರೆ ಆಯಿತು. ಒಂದು ಕಡೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ, ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಎಣ್ಣೆ ಕಾದಿದೆ ಅಂತ ನೋಡ್ಕೊಳ್ಳೋಣ. ನೋಡಿ ಮೇಲೆ ಬರ್ತಾಯಿದೆ. ಈಗ ನಾನು ಪೂರಿ ಹಾಕ್ತೀನಿ. ಹಿಂಗೆ ಉಗ್ತಾ ಇದೆ ನೋಡಿ. ಭಟೂರ ಹೀಗೆ ಉಗ್ಬೇಕು. ತುಂಬ ಚೆನ್ನಾಗಿರುತ್ತೆ. ಯಾವಾಗಲಾದರೂ ಒನ್ ಟೈಮ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಈ ಥರ ಉಬ್ಬಬೇಕು ಪೂರಿ. ಇದು ತೆಗಿತಾ ಇದ್ದೀನಿ, ಇದಾಗಿದೆ. ಮತ್ತು ಇನ್ನೊಂದು ಕೂಡ ಹಾಕ್ತಾಯಿದ್ದೀನಿ. ನೋಡಿ ಹಾಕಿದ ತಕ್ಷಣ ಉಗ್ತಾ ಇದೆ ನೋಡಿ, ಹೇಗೆ ಉಗ್ತಾ ಇದೆ ಅಂತ. ಈ ಥರ ಉಬ್ಬಬೇಕು, ಆಗ ಚೆನ್ನಾಗಿರುತ್ತೆ. ಮತ್ತು ನಾನು ಇನ್ನೊಂದು ಹಾಕ್ತಾಯಿದ್ದೀನಿ ನೋಡಿ. ಹಾಗೆ ನಾನು ಎಲ್ಲ ಕೂಡ ಮಾಡ್ಕೊಂಡು ಬರ್ತೀನಿ. ನೋಡಿ ಹೇಗೆ ಉಗ್ತಾ ಇದೆಯಲ್ಲ, ಎಲ್ಲ ಪುರಿಗಳು ಹಾಕ್ತಾಯಿದ್ದೀನಿ. ಎಲ್ಲ ಪುರಿನೂ ಹೀಗೆ ಉಗ್ತಾ ಇದೆ. ಈ ಥರನೇ ಉಬ್ಬಬೇಕು, ಖುಷಿ ಆಗುತ್ತೆ ಮಾಡಿದ್ರು. ಹಾಗೆ ನಾನು ಎಲ್ಲ ಕೂಡ ಮಾಡ್ಕೊಂಡು ಬರ್ತೀನಿ ನೋಡಿ. ಚೋಲೆ ಭಟೂರೆ ರೆಡಿ ಆಯಿತು. ಇಲ್ಲಿ ನೋಡಿ ಹೇಗಿದೆ ಅಂದ್ಬಿಟ್ಟು. ಬಿಸಿ ಬಿಸಿ ಹಾಕಿದ್ರೆ ಈ ಥರನೇ ಇರುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ಇದು ಒಳಗಡೆ ಹೋಗ್ಬಿಡುತ್ತೆ ಅಷ್ಟೇ. ಇಲ್ಲಿ ನೋಡಿ ನೋಡಿ ನೋಡಿ, ಇದನ್ನು ಹಾಗೆ ಉಬ್ಬಿದೆ. ನಾನು ಗ್ರೀನ್ ಚಟ್ನಿ ಮಾಡ್ಕೊಂಡಿದ್ದೀನಿ. ಮತ್ತು ಇದು ನೋಡಿ ಚೋಲೆ ಹಿಂಗೆ ಹತ್ಕೊಂಡು ಸ್ವಲ್ಪ ಈರುಳ್ಳಿ ಈ ಥರ ಮುರ್ಕೊಂಡು ಈ ಥರ ಚಟ್ನಿ ಹತ್ಕೊಂಡು ತಿಂತಾಯಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ಅಷ್ಟು ಟೇಸ್ಟಿಯಾಗಿದೆ. ನಿಮಗೆ ಭಟೂರೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.